ಅದೆಷ್ಟೋ ವರ್ಷಗಳ ಹೋರಾಟದ ನಂತರ ರಾಜ್ಯ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಆಗಬೇಕು ಎಂದು ಆದೇಶ ಹೊರಡಿಸಿದೆ. ಆದರೆ ಈ ಆದೇಶವನ್ನ ರದ್ದು ಮಾಡಬೇಕು, ಬ್ರ್ಯಾಂಡ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉಳಿಸಿತು ವೇದಿಕೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾಗಿದೆ. ಹೋರಾಟಗಾರ ಹಾಗೂ ನ್ಯಾಯವಾದಿ ಬಿಡಿ ಹಿರೇಮಠ ನೇತೃತ್ವದಲ್ಲಿ ಸಾಹಿತಿಗಳು, ಚಿಂತಕರು ಹಾಗೂ ಪಾಲಿಕೆ ಸದಸ್ಯರು ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿಯೇ ಇದೀಗ ಧಾರವಾಡ ಕೆಲ ಚಿಂತಕರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡ, ಬ್ರ್ಯಾಂಡ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೇಕು ಎಂದು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆಗೆ ಸರ್ಕಾರ ಮುಂದಾಗಿದ್ದು, ರಾಜ್ಯಪಾಲರು ಸಹ ಅಂಕಿತ ಹಾಕಿದ್ದಾರೆ. ಆದರೆ ಇದೀಗ ಬೆಂಗಳೂರು ಮಾದರಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಪಡಿಸಬೇಕು ಹಾಗೂ ಬ್ರ್ಯಾಂಡ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉಳಿಸಬೇಕು ಹಾಗೂ ಹುಬ್ಬಳ್ಳಿ ಧಾರವಾಡ ಮೆಟ್ರೋಪಾಲಿಟನ್ ನಗರವಾಗಿ ಘೋಷಿಸಬೇಕು ಎಂದು ಧಾರವಾಡದ ಕೆಲ ಹಿರಿಯ ಚಿಂತಕರು, ವಕೀಲರು, ವ್ಯಾಪಾರಸ್ಥರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಮಾಜಿ ಪಾಲಿಕೆ ಸದಸ್ಯರು ಆಗ್ರಹಿಸುತ್ತಿದ್ದಾರೆ. ಈಗಾಗಲೇ ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಹ ಸಲ್ಲಿಸಿದ್ದಾರೆ. ಅರುಣ ಚರಂತಿಮಠ ಮಾಜಿ ಮಹಾಪೌರರಾದ ಹನುಮಂತ ಡಂಬಳ ಜಂಟಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಿರಣ ಸಾಂಬ್ರಾಣಿ, ಟಿಎಸ್ ಪಾಟೀಲ, ರಾಜು ಸಾವಳಗಿ ಗೋತ್ರಾಳೆ, ಜಗದೀಶ್ ಹಿರೇಮಠ ಮತ್ತು ಇತರರು ಉಪಸ್ಥಿತರಿದ್ದರು. ಮೊನ್ನೆ ಸರ್ವೆ ಮಾಡಿಸಿದೆ, ಕೆಲವು ಮಂದಿ ಕೇಳಿದೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಧಾರವಾಡ ಹುಬ್ಬಳ್ಳಿಯಲ್ಲಿ ಎಲ್ಲಾ ಕಾಲೇಜಸ್ ಕೂಡಿದ್ರು 200 ಕಾಲೇಜಸ್ ಅದಾವ, 200, 4 ಯೂನಿವರ್ಸಿಟೀಸ್ ಅದಾವ, IIIT ಐತಿ, IIT ಇದೆ, ಹೈಕೋರ್ಟ್ ಇದೆ, ಏನಿಲ್ಲ ಹೇಳ್ರಿ, ಇಂಡಸ್ಟ್ರಿಯಲ್ ಬೆಲ್ಟ್ ಇದೆ, ಫೋರೆನ್ಸಿಕ್ ಸೈನ್ಸ್ ಇದೆ, ಎಲ್ಲಾನು ಇದೆ ಇಲ್ಲಿ. ಸೊ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಸಿಟಿ ಇರುವುದ ಧಾರವಾಡ. ಇದು ಸತ್ಯ, ಇದರೊಳಗ ಏನು ಎರಡನೇ ಮಾತಿಲ್ಲ. ನಡ್ರಿ ಹಂಗಾದ್ರೆ ಎಲ್ಲರೂ ಬೆಂಗಳೂರು ಇದಕ್ಕೆ ಹೋಗೋಣ, ಬೆಳಗಾವಿಗೆ ಹೋಗೋಣ ಅಂತ DK ಶಿವಕುಮಾರ್ ಅವ್ರಿಗೆ ಮನವಿ ಕೊಟ್ವಿ. ನಾವು DK ಶಿವಕುಮಾರ್ ಅವ್ರಿಗೂ ಕೊಟ್ವಿ, ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೊಟ್ವಿ. ಹಕ್ಕಿದು ನಮ್ದು. ವಿ ಹ್ಯಾವ್ ರೀಚ್ಡ್ ದಟ್ ಸ್ಟೇಜ್. ಆ ಮುಟ್ಟೆವೀಗ ನಾವು ಹುಬ್ಬಳ್ಳಿ ಧಾರವಾಡ ಕೂಡಿದ್ರೆ ಇವತ್ತು ಡಿಕ್ಲೇರ್ ಮಾಡ್ಬೋದು ಮೆಟ್ರೋಪಾಲಿಟನ್ ಸಿಟಿ ಅಂದ್ರೆ. ಮೆಟ್ರೋಪಾಲಿಟನ್ ಸಿಟಿ ಅಂದ್ರೆ ಎಲ್ಲಾರ್ದು ವ್ಯವಹಾರ ಡಬಲ್ ಆಗುತ್ತಾವ. ಈಗ ನೀವೇನ್ ಸ್ನೇಹಿತರು ಕೂಡಿರಿ ಎಲ್ಲಾರ್ದು TA DA ಎಲ್ಲಾನು ಬೆಳಿತಾವ, ಎಲ್ಲಾರ್ದು ಸ್ನೇಹಿತರು ಎಲ್ಲಾರ್ದು ಬೆಳಿತಾವ. ನಮ್ಮದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಧಾರವಾಡ ಹುಬ್ಬಳ್ಳಿ ಶುಡ್ ಬಿಕಮ್ ಅ ಮೆಟ್ರೋಪಾಲಿಟನ್ ಸಿಟಿ ನಂಬರ್ 1. ನೋಟಿಫಿಕೇಶನ್ ಇಮಿಡಿಯೇಟ್ಲಿ ಹಿಂದೆ ಹೊರಡಿಸಿದ್ದೆ ವಾಪಸ್ ತಕ್ಕೋಬೇಕು. ಮೂರನೇದ್ದು ಏನಪ್ಪಾ ಅಂದ್ರೆ ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜಿನ ಒಂದು ಕಮಿಟಿ ಮಾಡಿ ಧಾರವಾಡಕ್ಕೆ ಕಳಿಸ್ಬೇಕು. ಅವ್ರು ಬಂದು ಎಲ್ಲರನ್ನೂ ಭೇಟಿಯಾಗಲಿ, ಎಲ್ಲಾ ವರ್ಗಕ್ಕೂ ಭೇಟಿಯಾಗಲಿ, ಯುವಕರಿಗೂ ಭೇಟಿಯಾಗಲಿ, ಮಹಿಳೆಯರಿಗೂ ಭೇಟಿಯಾಗಲಿ, ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಲಿ, ಎಲ್ಲರಿಗೂ ಭೇಟಿಯಾಗಿ ಅವ್ರ ಒಂದು ರಿಪೋರ್ಟ್ ಹಾಕಲಿ. ಆ ರಿಪೋರ್ಟ್ ಬಂದಾಗ ನಿಮ್ಗೆ ಏನು ಸರಿ ಅನಿಸ್ತೈತೆ ಅದು ಮಾಡ್ರಿ ಅನ್ನೋದು ಒಂದು ಮಾತು ಇಟ್ಟು ಬಂದೇವಿ. ಅವರು ಇಬ್ರು ಕೂಡ ಮಾತಾಡಿ ಮಾಡ್ತಾರ ಅನ್ನೋ ಭರವಸೆ ನಮಗಿದೆ. ಯಾಕಂದ್ರೆ ಒಂದು BJP ಅವ್ರ ಕಾರ್ಪೊರೇಷನ್ದಾಗ ಮಾಡಿದ್ದು ತಪ್ಪು, ಎರಡನೇದು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವ್ರ ಗವರ್ಮೆಂಟ್ನಾಗ ಮಾಡಿದ ನೋಟಿಫಿಕೇಶನ್ ತಪ್ಪು. ಇದು ಮೂರನೇದ್ದು ಈಗ DK ಶಿವಕುಮಾರ್ ಅವ್ರಿಗೊಂದು ಒಳ್ಳೆ ಅಪಾರ್ಚುನಿಟಿ, ಆಮೇಲೆ ಇವರು ಭಾವಿ ಮುಖ್ಯಮಂತ್ರಿ ಆಗೋರು ಯಾರು ಇವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಇಬ್ಬರಿಗೊಂದು ಅಪಾರ್ಚುನಿಟಿ. ಇದು ಕರೆಕ್ಷನ್ ಮಾಡಿ ಒಂದು ಹೈಕೋರ್ಟ್ ಜಡ್ಜಿನ ಒಂದು ಕಮಿಟಿ ಧಾರವಾಡಕ್ಕೆ ಕಳಿಸಿ ಎಲ್ಲಾರ್ದು ಸಮಗ್ರ ಎಲ್ಲಾರ್ದು ವ್ಯೂಸ್ ತಿಳ್ಕೊಂಡು ಒಂದು ಮೆಟ್ರೋಪಾಲಿಟನ್ ಸಿಟಿ ಮಾಡಿ ಧಾರವಾಡ ಹುಬ್ಬಳ್ಳಿ ಉತ್ತರ ಕರ್ನಾಟಕದಾಗ ಡೆವಲಪ್ ಆಗೋ ಏನೇನು ಅವಶ್ಯಕತೆ ಇದೆ ಎಲ್ಲಾ ಸ್ಟೆಪ್ಸ್ ತಗೋತಾರ ಅನ್ನೋದು ನಮ್ಗೆ ಭರವಸೆ ಇದೆ. 1.5 ಕೋಟಿ ರೂಪಾಯಿ ಸಿಗ್ತದೆ ಈಚ್ ವಾರ್ಡಿಗೆ. ಧಾರವಾಡ ಒಂದೇ ಸಪರೇಟ್ ಆತಂದ್ರೆ ಹಾರ್ಡ್ಲಿ 10 ಲಕ್ಷ ರೂಪಾಯಿ ಸಿಗಂಗಿಲ್ಲ ಒಂದು ವಾರ್ಡಿಗೆ. ಅದು ಬಹಳ ಇಂಪಾರ್ಟೆಂಟ್. ಇವರು ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಅನ್ಯಾಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿ ವಾರ್ಡಿಗೆ 1.5 ಕೋಟಿ ರೂಪಾಯಿ ಕೊಡ್ತಾರೆ. 82 ವಾರ್ಡಿಗೂ ಕೊಡ್ತಾರೆ, ಧಾರವಾಡದ ವಾರ್ಡಿಗೂ ಕೊಡ್ತಾರೆ. ಸೊ 1.5 ಕೋಟಿ ಎಂಟೈರ್ ಆಕ್ಟ್. ಅದ್ರ ಜೊತೆಗೆ ಈಗಾಗಲೇ ಏನು ನಾನು ಹೇಳಿದೆ, ಧಾರವಾಡ ಸಪರೇಟ್ ಆದ್ರೆ C ಕ್ಯಾಟಗರಿ ಒಳಗೆ ಬರ್ತದೆ, ಎಲ್ಲಾರ್ದು ಪಗಾರ ಕಡಿಮೆ ಆಗ್ತದೆ. ಸೊ 7.8% CCA ಕಡಿಮೆ ಆದ್ಮೇಲೆ ವ್ಯಾಪಾರ ಕಡಿಮೆ ಆಗ್ತದೆ. ಯಾಕಂದ್ರೆ ಬೈಯಿಂಗ್ ಕೆಪಾಸಿಟಿ. ಧಾರವಾಡ ಇಸ್ ನಾಟ್ ಎ ಫ್ಲೋಟಿಂಗ್ ಪಾಪ್ಯುಲೇಷನ್, ಹುಬ್ಳಿ ಇದೆ ಫ್ಲೋಟಿಂಗ್ ಪಾಪ್ಯುಲೇಷನ್. ಧಾರವಾಡಕ್ಕೆ ಜನ ಬರೋರಿಲ್ಲ. ಧಾರವಾಡ ಇದ್ದ ಜನದೊಳಗನೆ ಮತ್ತೆ ಮಾರ್ಕೆಟಿಗೆ ಹೊರಗಡೆ ಹೋಗ್ತಿದ್ದಾರೆ, ವ್ಯಾಪಾರ ಪೂರ್ತಿ ನಿಂತು. ಸೊ ಧಾರವಾಡ ಸಿಟಿದ ಇಂಪಾರ್ಟೆನ್ಸೇ ಕಡಿಮೆ ಆಗ್ಬಿಡ್ತದೆ ಅವಾಗ. ಈ ದೃಷ್ಟಿ ಒಳಗೆ ಹುಬ್ಳಿ ಧಾರವಾಡ ಬ್ರ್ಯಾಂಡ್ ಅಂತ ಏನದ ಇದು ಕಂಟಿನ್ಯೂ ಆಗಬೇಕು.
ಅದ್ರ ಜೊತೆಗೆ ಅತ್ಯಂತ ಮಹತ್ವದ ವಿಷಯ ಏನಂತಂತಂದ್ರೆ ಇವರೇನು ನೋಟಿಫಿಕೇಶನ್ ಇಶ್ಯೂ ಮಾಡ್ಯಾರ 21/1/2025. ಈ ನೋಟಿಫಿಕೇಶನ್ ಏನು ಇಶ್ಯೂ ಮಾಡ್ಯಾರ ಇದು ಟೋಟಲಿ ಇಲ್ಲಿಗಲ್. ಟೋಟಲಿ ಇಟ್ಸ್ ಅ ವೈಲೇಷನ್ ಆಫ್ ದಿ ಆಕ್ಟ್. ಇದ್ರೊಳಗೆ ಏನು ಬರ್ದಾರ ಅಂತ ಹೇಳಿದ್ರೆ ಇದ್ರೊಳಗೆ ಕ್ಲಿಯರ್ ಕಟ್ ಬರ್ದಾರ 1976 ಸೆಕ್ಷನ್ 3 and 4. ಸೆಕ್ಷನ್ 3 and 4 ಇನ್ಫಾರ್ಮೇಶನ್ ಇಲ್ಲ ಅದ ನನ್ನ ಕಡೆ. ಸೆಕ್ಷನ್ 3 and 4 ಇನ್ಫಾರ್ಮೇಶನ್ ಇಲ್ಲ ಅದ. ಇದರಲ್ಲಿ ಎಲ್ಲಿಯೂ ಡಿವಿಷನ್ ಮಾಡಬೇಕು ಎಂಬುದಿಲ್ಲ. ಯು ಕ್ಯಾನ್ ಇನ್ಕ್ಲೂಡ್, ಯು ಕ್ಯಾನ್ ಎಕ್ಸ್ಕ್ಲೂಡ್. ಏರಿಯಾ ಯು ಕ್ಯಾನ್ ಇನ್ಕ್ಲೂಡ್, ಯು ಕ್ಯಾನ್ ಎಕ್ಸ್ಕ್ಲೂಡ್. 3 and 4 ಸೆಕ್ಷನ್ ಇಲ್ಲ ಅದ. ಅಂದರೆ ಒತ್ತಡ ತಂದು ಈವನ್ ವೈಲೇಷನ್ ಆಫ್ ದಿ ಆಕ್ಟ್ ಅನ್ನು ವೈಲೇಷನ್ ಮಾಡಿ ಒತ್ತಡ ತಂದು ಈ ರೀತಿ ಒಳಗೆ ಗೆಜೆಟ್ ನೋಟಿಫಿಕೇಶನ್ ಹಾಕ್ಯಾರ. ಟೋಟಲಿ ಇದು ವೈಲೇಷನ್ ಆಫ್ ದಿ ಆಕ್ಟ್ ಅನ್ನೇ ಇಲ್ಲ ಅದ. 3 and 4 ಎರಡೂ ಆಕ್ಟ್ ನನ್ನ ಕಡೆ ಅದ. ಸೊ ಈ ಆಕ್ಟ್ ಅನ್ನ ಪ್ರಕಾರ ಈ ನೋಟಿಫಿಕೇಶನ್ ಮಾಡ್ಲಿಕ್ಕೂ ಬರೋದಿಲ್ಲ, ಅವರಿಗೆ ಡಿವಿಷನ್ ಮಾಡ್ಲಿಕ್ಕೂ ಬರಂಗಿಲ್ಲ. 1976 ಆಕ್ಟ್ನೊಳಗೆ ಡಿವೈಡ್ ಮಾಡಲಿಕ್ಕೆ ಯಾವುದೇ ರೂಲ್ಸ್ ಇಲ್ಲ, ಪ್ರೊವಿಷನ್ ಇಲ್ಲ ಅದ್ರೊಳಗೆ.